ಹಾಯ್ ಹಲೋ ಎಲ್ಲರಿಗೂ ಪುಣೆ ಸಿಟಿಯಿಂದ ನಮಸ್ಕಾರ. ಸೊ ಇದು ಬಂದುಬಿಟ್ಟು ನಮ್ಮ ಸೆಕೆಂಡ್ ಡೇ ಪುಣೆ ಸಿಟಿಯಲ್ಲಿ ಸ್ಟೇ ಮಾಡ್ತಾ ಇರೋದು. ಸೊ ನಾವು ಬಂದುಬಿಟ್ಟು ಒಂದು ಸ್ಪೆಷಲ್ ಡಿಶ್ನ ಟ್ರೈ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಸೀ ಫುಡ್ ರೆಸ್ಟೋರೆಂಟಿಗೆ. ಸೊ ಲಂಚ್ ಟೈಮಿಗೆ ನಾವು ಇಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಧೈರಿ ಲೊಕೇಶನ್ ಇಂದ ಕುಡ್ಜೆಗಾಂವ್ ಅಂತ ಈ ಲೊಕೇಶನ್ನಲ್ಲಿ ನಮಗೆ ಸೀ ಫುಡ್ ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಸೊ ಅಲ್ಲಿ ಬಂದುಬಿಟ್ಟು ನಮಗೆ ವೆರೈಟೀಸ್ ಆಫ್ ರೆಸ್ಟೋರೆಂಟ್ಸ್ ಸಿಗುತ್ತೆ. ಬಟ್ ನಮಗೆ ಒಂದು ಸಜೆಸ್ಟ್ ಮಾಡಿದ್ದು ಅಂತ ಅಂದರೆ ಪ್ರಥಮೇಶ್ ಖೇಕಡಾ ಸ್ಪೆಷಲ್ ಅಂತ ಆ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ ಈ ರೆಸ್ಟೋರೆಂಟಲ್ಲಿ ಏನೆಲ್ಲ ಸಿಗುತ್ತೆ ಮತ್ತು ಡಿಶಸ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ ರೆಸ್ಟೋರೆಂಟಲ್ಲಿ ಯಾವ ಡಿಶಸ್ ಎಲ್ಲ ನಾವು ಟ್ರೈ ಮಾಡ್ತೀವಿ ಅಂತ. ಎಂಟ್ರೆನ್ಸ್ ಆಗ್ತಾನೆ ನಮಗೆ ಈ ಸ್ಮಾಲ್ ಸ್ಟಾಲ್ ಶಾಪ್ ಥರ ಕಾಣುತ್ತೆ. ಸೊ ಇದು ಬಂದುಬಿಟ್ಟು ಹ್ಯಾಂಡ್ಮೇಡ್ ಮಸಾಲಾಸ್ ಹಾಗೆ ಅವೈಲೇಬಲ್ ಆಗಿರುತ್ತೆ. ಆಲ್ ಕೈಂಡ್ ಆಫ್ ಚಿಲ್ಲಿ ಪೌಡರ್ ಮತ್ತು ನಾನ್ ವೆಜ್ಜಿಗೆ ಯಾವ ಮಸಾಲ ಯೂಸ್ ಮಾಡ್ತಾರೆ ಅದು ಮಹಾರಾಷ್ಟ್ರೀಯನ್ ಸ್ಟೈಲಲ್ಲಿ ಇರುತ್ತೆ. ರಿಯಲಿ ಯಾರಾದರೂ ಮಹಾರಾಷ್ಟ್ರೀಯನ್ ಸ್ಟೈಲ್ ಮಸಾಲ ಯೂಸ್ ಮಾಡಬೇಕು ನಾನ್ ವೆಜ್ಜಿಗೆ ಅಂತ ಅಂದರೆ ಇಲ್ಲಿ ರೆಕಮೆಂಡ್ ಮಾಡ್ಬೋದು. ಪ್ರೈಸ್ ಕೂಡ ರೀಸನೇಬಲ್ ಆಗಿರುತ್ತೆ. ಇಟ್ ವಾಸ್ ವೆರಿ ಕ್ವೈಟ್ ಗುಡ್ ಫಾರ್ ಪಿಕಲ್ ಟೇಸ್ಟಿಂಗ್ ಆಲ್ಸೋ. ನಮಗೆ ಟೇಸ್ಟ್ ಕೂಡ ಮಾಡೋದಕ್ಕೆ ಕೊಡ್ತಾರೆ. ನಾವು ಟೇಸ್ಟ್ ಮಾಡಿಬಿಟ್ಟು ಯಾವ್ದು ಬೇಕೋ ಅದನ್ನು ತೊಗೋಬೋದಾಗುತ್ತೆ. ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಸೆಕೆಂಡ್ ಡೇ ಪೂನಾದಲ್ಲಿ. ಸೊ ನಾವು ಇವತ್ತೊಂದು ಸ್ಪೆಷಲ್ ಡಿಶ್ ಟ್ರೈ ಮಾಡೋದಕ್ಕೆ ಬಂದಿದ್ದೀವಿ. ರೆಸ್ಟೋರೆಂಟ್ ಹೆಸರು ಏನಂದರೆ ಪ್ರಥಮೇಶ್ ಖೇಕಡಾ ಸ್ಪೆಷಲ್ ಅಂತ. ಸೊ ಇವತ್ತು ನೋಡೋಣ ಹೇಗಿರುತ್ತೆ. ಕ್ರ್ಯಾಬ್ ಫಸ್ಟ್ ಟೈಮ್ ನಾವು ಕೂಡ ಟ್ರೈ ಮಾಡ್ತಾ ಇರೋದು. ಇಲ್ಲಿ ಎಲ್ಲ ಸೀ ಫುಡ್ ಸ್ಪೆಷಲ್ ಇದೆ. ಯಾರಾದರೂ ಟ್ರೈ ಮಾಡಬೇಕಂತ ಅಂದರೆ ರಿಯಲಿ ಬರ್ಬೋದು ಅಂತ ಹೇಳ್ತೀನಿ. ಬನ್ನಿ ನೆಕ್ಸ್ಟ್ ಹೇಗಿರುತ್ತೆ ನಮ್ಮ ಫುಡ್ ಟೇಸ್ಟ್ ಏನು ಮಾಡ್ತಿದ್ದೀವಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಡಿಶ್ ಬಂದುಬಿಟ್ಟು ನಾವು ಕ್ರ್ಯಾಬ್ ಫ್ರೈ ತೊಗೊಂಡಿದ್ವಿ. ಹಾಗೆ ಇದರ ಮೀಟ್ನ ತಕ್ಕೋಬೇಕು ಅಂತ ಅಂದರೆ ನಮಗೆ ಈ ಕಲ್ಲನ್ನ ಕೊಡ್ತಾರೆ. ಇದರಲ್ಲಿ ನಾವು ಬ್ರೇಕ್ ಮಾಡಿ ಆ ಮೀಟ್ನ ತೆಗಿಬೇಕಾಗುತ್ತೆ. ಎದಕ್ಕೆ ಇದು ಬ್ಲ್ಯಾಕ್ ಕಲರ್ ಇದೆ ಅಂತ ಅಂದರೆ ಮೇನ್ಲಿ ಇಲ್ಲಿ ಬಂದುಬಿಟ್ಟು ಕಾಳ ಮಸಾಲ ಯೂಸ್ ಮಾಡ್ತಾರೆ, ಮಹಾರಾಷ್ಟ್ರೀಯನ್ ಕಾಳ ಮಸಾಲ. ಸೊ ನೋಡ್ಬೋದು ನಾನು ಇವಾಗ ಅದನ್ನು ಬ್ರೇಕ್ ಮಾಡ್ತಾ ಇದ್ದೀನಿ. ಅದರಿಂದ ನಮಗೆ ಬ್ರೇಕ್ ಮಾಡಾದ್ಮೇಲೆ ನಮ್ಗೆ ಅದ್ರ ಕ್ರ್ಯಾಬಿನ್ ಮೀಟ್ ಸಿಗುತ್ತೆ. ಸೊ ಇಟ್ ವಾಸ್ ರಿಯಲಿ ಗುಡ್ ಮತ್ತು ಮಸಾಲ ವಾಸ್ ವೆರಿ ಟೇಸ್ಟಿಯಾಗಿತ್ತು. ಇದು ಕ್ಲೀನಾಗಿ ಬ್ರೇಕ್ ಮಾಡಾದ್ಮೇಲೆ ನಮಗೆ ಈ ಮೀಟ್ ಸಿಗುತ್ತೆ. ಸೊ ನೋಡ್ಬೋದು ಯಾರಾದರೂ ರಿಯಲಿ ನೀವು ನಾನ್ ವೆಜ್ಜಲ್ಲಿ ಸೀ ಫುಡ್ಡಲ್ಲಿ ಟ್ರೈ ಮಾಡಬೇಕು ಅಂತ ಅಂದರೆ ಕ್ರ್ಯಾಬ್ನ ಟ್ರೈ ಮಾಡ್ಬೋದು. ವಾಸ್ ವೆರಿ ಅಮೇಝಿಂಗ್ ಟೇಸ್ಟಿ. ನೆಕ್ಸ್ಟ್ ಡಿಶ್ ಬಂದುಬಿಟ್ಟು ಪ್ರಾನ್ಸ್ ರವಾ ಫ್ರೈ ತೊಗೊಂಡಿದ್ವಿ. ಇದು ಕೂಡ ಅಮೇಝಿಂಗ್ ಟೇಸ್ಟ್ ಆಗಿತ್ತು. ಮನೇಲಿ ಮಾಡಿ ತಿನ್ನೋದಕ್ಕಿಂತ ರೆಸ್ಟೋರೆಂಟಲ್ಲಿ ಕುತ್ಕೊಂಡು ತಿನ್ನೋದು ವಾಸ್ ವೆರಿ ಗುಡ್ ಮತ್ತು ಟೇಸ್ಟಿಯಾಗಿತ್ತು. ಹಾಗೆ ಪಾಂಪ್ಲೆಟ್ ಫಿಶ್ ಫ್ರೈ ಕೂಡ ತೊಗೊಂಡಿದ್ವಿ. ಸೀ ಫುಡ್ ವಾಸ್ ವೆರಿ ವೆರಿ ಗುಡ್ ಮತ್ತು ಟೇಸ್ಟಿಯಾಗಿತ್ತು. ಎಲ್ಲನೂ ಕೂಡ ರಿಯಲಿ ನಾವು ಎಂಜಾಯ್ ಮಾಡಿದ್ವಿ ಸೀ ಫುಡ್ ಟ್ರೈ ಮಾಡ್ತಾ. ಹಾಗೆ ನಮಗೆ ಅಲ್ಲಿ ಫ್ರೆಶ್ ಮಾಕ್ಟೇಲ್ಸ್ ಕೂಡ ಸಿಗುತ್ತೆ. ಯಾವ ಮಾಕ್ಟೇಲ್ಸ್ ರಿಯಲಿ ನೀವು ಟ್ರೈ ಮಾಡಬೇಕು ಅಂತ ಅಂದರೆ ಮಾಕ್ಟೇಲ್ಸ್ ಕೂಡ ತೊಗೋಬೋದು, ಹಾಗೆ ಕಾಕ್ಟೇಲ್ಸ್ ಕೂಡ ತೊಗೋಬೋದು. ಸೊ ಇಟ್ ವಾಸ್ ವೆರಿ ಪೀಕ್ ಆಫ್ಟರ್ನೂನ್ ಆಗಿರೋ ಕಾರಣ ನಾವು ಮಾಕ್ಟೇಲ್ಸ್ನ ಟ್ರೈ ಮಾಡಿದ್ವಿ. ಎಲ್ಲ ಮಾಕ್ಟೇಲ್ಸ್ ಭಾಳನೇ ಟೇಸ್ಟಿಯಾಗಿತ್ತು. ಅದಾದಮೇಲೆ ನಾವು ಮತ್ತೆ ಮಲಾಯಿ ಟಿಕ್ಕಾ ಪನ್ನೀರ್ ತೊಗೊಂಡಿದ್ವಿ. ಇಟ್ ವಾಸ್ ದ ಟೇಸ್ಟ್ ವಾಸ್ ಲೈಕ್ ಮೈಲ್ಡ್ ಸ್ವೀಟ್ ಟೇಸ್ಟಲ್ಲಿ ಇತ್ತು. ಮಲಾಯಿ ಟಿಕ್ಕಾ ಪನ್ನೀರ್ ವಾಸ್ ವೆರಿ ಗುಡ್. ಕಿಡ್ಸ್ ಕೂಡ ಇದು
ತಿನ್ಸೋದಕ್ಕೆ ಈಸಿ ಆಗಿರುತ್ತೆ ಮತ್ತು ಅವ್ರಿಗೂ ಕೂಡ ಸ್ಪೈಸಿ ಅನ್ಸೋದಿಲ್ಲ. ಸೊ ನಾನು ಈ ಕಿಡ್ಸ್ ಮೆನುನ ತೊಗೊಂಡಿದ್ದೆ, ಮಕ್ಕಳಿಗೂ ತಿನ್ಸಕ್ಕೆ ಬರುತ್ತೆ ಅಂತ. ಸೊ ಇಟ್ ವಾಸ್ ವೆರಿ ವೆರಿ ಟೇಸ್ಟಿ. ಸೊ ಅದಾದಮೇಲೆ ನಾನು ಫಿಶ್ ಫ್ರೈ ಕೂಡ ಟ್ರೈ ಮಾಡಿದೆ. ಫಿಶ್ ಫ್ರೈ ವಾಸ್ ಆಲ್ಸೋ ಅಮೇಝಿಂಗ್ ಟೇಸ್ಟ್ ಆಗಿತ್ತು. ಫೈನಲಿ ಮಟನ್ ಥಾಲಿ ವಿತ್ ಭಾಕ್ರಿ ತೊಗೊಂಡಿದ್ವಿ. ಸೊ ಈ ಥಾಲಿಯಲ್ಲಿ ನಮ್ಗೆ ಏನು ಕೊಡ್ತಾನೆ ಅಂತ ಅಂದರೆ ಮಟನ್ ಕರಿ ಮತ್ತು 2 ಸೈಡ್ ಗ್ರೇವೀಸ್ ಕೊಟ್ಟಿರ್ತಾರೆ. ಸಜ್ಜಿ ರೊಟ್ಟಿ ಅಂತಲೇ ಹೇಳ್ಬೋದು ಕನ್ನಡದಲ್ಲಿ. ಸೊ ಎವ್ರಿಥಿಂಗ್ ವಾಸ್ ಟ್ರೆಡಿಷ್ನಲ್ ರೀತಿಯಲ್ಲಿ ನಾವು ಈ ರೆಸ್ಟೋರೆಂಟಲ್ಲಿ ಟ್ರೈ ಮಾಡಿದ್ವಿ ಫುಡ್ನ. ಕ್ರ್ಯಾಬ್ನ ರಿಯಲಿ ನೀವು ಯಾರಾದರೂ ಟ್ರೈ ಮಾಡಬೇಕು ಅಂತ ಅಂದರೆ ಈ ರೆಸ್ಟೋರೆಂಟಿಗೆ ಬರ್ಬೋದು. ಹಾಗೆ ಸೀ ಫುಡ್ ಕೂಡ ಎಲ್ಲ ಸೀ ಫುಡ್ ಕೂಡ ಟೇಸ್ಟಿಯಾಗಿತ್ತು. ಫೈನಲಿ ನಾನು ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದೆ. ಚಿಲ್ಲಿ ಪೌಡರ್ಸ್, ಹಪ್ಪಳ ಎಲ್ಲ ಕೂಡ ಅಟ್ರಾಕ್ಟಿವ್ ಆಗಿತ್ತು. ಸೊ ಅವ್ರ ಸ್ಟಾಲ್ ನೋಡಿದರೆ ರಿಯಲಿ ತೊಗೋಬೇಕಂತಾನೆ ಅನ್ನಿಸ್ತು. ಯಾರಾದರೂ ರಿಯಲಿ ರೆಸ್ಟೋರೆಂಟಿಗೆ ಬರಬೇಕು ಅಂತ ಅಂದರೆ ರಿಯಲಿ ರೆಕಮೆಂಡೆಡ್ ಈ ರೆಸ್ಟೋರೆಂಟ್. ಈ ರೆಸ್ಟೋರೆಂಟ್ ಲೊಕೇಶನ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ರಿಯಲಿ ನೀವು ಈ ರೆಸ್ಟೋರೆಂಟ್ನ ವಿಸಿಟ್ ಮಾಡಬೇಕಂದ್ರೆ ಪುಣೆ ಸಿಟಿಯಲ್ಲಿ ಈ ರೆಸ್ಟೋರೆಂಟ್ನ ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡೋ ವಿಡಿಯೋ ನೆಕ್ಸ್ಟ್ ಲೊಕೇಶನ್ ಎಲ್ಲಿ ಹೋಗಿದ್ವಿ, ಏನು ಮಾಡಿದ್ವಿ ಪುಣೆಯಲ್ಲಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ದರೆ ಹಿಟ್ ದ ಲೈಕ್ ಬಟನ್ ಮತ್ತು ಸಬ್ಸ್ಕ್ರೈಬ್ ಬಟನ್. ಮತ್ತೆ ಬರೋ ವಿಡಿಯೋದಲ್ಲಿ ನಿಮಗೆಲ್ಲ ಏನೆಲ್ಲ ಇಂಟ್ರೆಸ್ಟಿಂಗ್ ಆಗಿ ತೋರಿಸ್ಬೇಕು ಅಂತ ಯೋಚನೆ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ಸಿ ಯು, ಬೈ ಬಾಯ್, ಟೇಕ್ ಕೇರ್.